ಸ್ನೇಹಿತರೆ ನಮಸ್ಕಾರ. ವಿಜಯನಗರ ಜಿಲ್ಲೆಯಲ್ಲಿ ಮತ್ತೊಂದು ಡ್ಯಾಮ್ ಇದೆ ಅಂದರೆ ನೀವು ನಂಬ್ತೀರಾ? ನಿಜವಾಗಲೂ ಇದೆ, ಸಖತ್ತಾಗಿದೆ. ಅದು ದೊಡ್ಡ ಡ್ಯಾಮ್ ಅಂತ ಹೇಳಬಹುದು. ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಮಾಲವಿ ಹತ್ರ ಇರ್ತಕ್ಕಂತಹ ಮಾಲವಿ ಜಲಾಶಯ ತುಂಬ ದೊಡ್ಡದು ಸ್ನೇಹಿತರೆ. ಇದು ಕೇವಲ ಹಗರಿಬೊಮ್ಮನಹಳ್ಳಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಮಾಲವಿ ವಿಲೇಜ್ ಹತ್ರ ಇರ್ತಕ್ಕಂತಹ ಈ ಡ್ಯಾಮ್ ತುಂಬ ದೊಡ್ಡದು. ಇದು ತುಂಬ ಬೃಹತ್ ಗಾತ್ರದ ನೀರನ್ನು ಶೇಖರಣೆ ಮಾಡ್ತದೆ. ಇದನ್ನು ನೀವು ವಿಸಿಟ್ ಮಾಡಲು ಸರಿಯಾದ ಸಮಯ ಅಂತಂದರೆ ಆಗಸ್ಟ್ನಲ್ಲಿ ನೀರು ಶೇಖರಣೆ ಆಗುತ್ತದೆ. ಜೊತೆಗೆ ಮಳೆ ಏನಾದರೂ ಜಾಸ್ತಿ ಆಯ್ತಪ್ಪ ಅಂತಂದರೆ ತುಂಬ ಬೇಗನೆ ತುಂಬುತ್ತದೆ. ಹಾಗೆ ಕ್ರಸ್ಟ್ ಗೇಟ್ಗಳನ್ನು ಸಹ ತೆಗೆಯಲಾಗುತ್ತದೆ ತುಂಬಿದ ನಂತರ. ಈ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳು ಸಹ ದುರಸ್ತಿಗೆ ಒಳಪಟ್ಟಿದೆ ಅಂತೇಳಿ ಹಲವಾರು ಬಾರಿ ಪ್ರಕಟಣೆಯಾಗಿತ್ತು. ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ. ಕ್ರಸ್ಟ್ ಗೇಟ್ಗಳ ದುರಸ್ತಿ ಕಾರ್ಯ ಕೂಡ. ತುಂಬ ವಿಶಾಲವಾದ ಡ್ಯಾಮ್ ನೋಡಿ ಸ್ನೇಹಿತರೆ. ನಮ್ಮ ಟಿ.ವಿ ಡ್ಯಾಮ್ ಗೊತ್ತು, ಆದರೆ ಮಾಲ್ವಿ ಡ್ಯಾಮ್ ಬಗ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ. ತುಂಬ ವಿಶೇಷ ಡ್ಯಾಮ್ ಅಂತ ಹೇಳ್ಬೋದು. ಇಲ್ಲಿ ಕೊಕ್ಕರೆ ಹಾಗೂ ಕ್ರೌಂಚ ಹಕ್ಕಿಗಳು ಕೂಡ ಬೇಸಿಗೆಯಲ್ಲಿ ಬರ್ತವೆ. ಅದನ್ನು ನಿಮಗೆ ಲಾಸ್ಟಲ್ಲಿ ವಿವರಣೆ ಕೊಡ್ತಾ ಹೋಗ್ತೀನಿ. ಇಲ್ಲಿ ಒಂದು ಆಂಜನೇಯ ಸ್ಟ್ಯಾಚು ಅಂತೂ ಸೂಪರ್ ಆಗಿರುತ್ತದೆ, ನೀರಿನ ಮಧ್ಯದಲ್ಲಿರುತ್ತದೆ. ಇದೊಂದು ವಿಶಾಲವಾಗಿದ್ದು ಹಲವಾರು ಜನರಿಗೆ, ರೈತರಿಗೆ ಇದು ಜೀವನಾಡಿಯಾಗಿದೆ. ಇದು ತುಂಗಭದ್ರಾ ನದಿಯ ಉಪನದಿ ಅಂತಂದ್ರೂ ತಪ್ಪೇನಿಲ್ಲ. ಈ ನೀರು ತುಂಬಿದ ನಂತರ ಕ್ರಸ್ಟ್ ಗೇಟ್ಗಳ ಮುಖಾಂತರ ಹರಿದು ಕೊನೆಗೆ ಟಿ.ವಿ ಡ್ಯಾಮ್ಗೆ ಈ ನೀರು ಸೇರುತ್ತದೆ. ಒಂದು ದಿನ ಪಿಕ್ನಿಕ್ಕಿಗೆ ಫ್ಯಾಮಿಲಿ ಸಮೇತ ಹೋಗ್ಬೋದು ಸ್ನೇಹಿತರೆ. ಈ ಡ್ಯಾಮ್ ಮುಂದುಗಡೆ ಎಲ್ಲ ಕುಳಿತುಕೊಂಡು ಊಟ ಮಾಡಲು ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ. ಹಾಗೂ ನೀವು ಡ್ಯಾಮ್ ಮೇಲೆ ಎಲ್ಲ ನಡೆದಾಡ್ಬೋದು. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ತೋರಿಸಿದರೆ ಡ್ಯಾಮ್ ಹೇಗಿರುತ್ತೆ, ಗೇಟ್ ಹೇಗಿರುತ್ತದೆ, ನೀರು ಹೇಗಿರುತ್ತದೆ ಅಂಥೇಳಿ ಒಳ್ಳೆಯ ಅನುಭೂತಿ ಪಡೆದಿದ್ದಾರೆ. ಈ ಆಗಸ್ಟ್ನಿಂದ ನೀವು ಡಿಸೆಂಬರ್ವರೆಗೆ ಎನಿ ಟೈಮ್ ಈ ಡ್ಯಾಮಲ್ಲಿ ನೀರು ಶೇಖರಣೆ ಆಗ್ತಾನೇ ಇರುತ್ತೆ. ಹಾಗೂ ಹಲವಾರು ಬಾರಿ ಮಳೆ ತುಂಬಿದ ನಂತರ ಕ್ರಸ್ಟ್ ಗೇಟ್ಗಳ ಓಪನ್ ಮಾಡಿ ನೀರು ಹೊರಕ್ಕೆ ಬಿಟ್ಟಿರುವ ಉದಾಹರಣೆ ಕೂಡ ಇದೆ. ಈ ಡ್ಯಾಮ್ನ ನೋಡ್ಕೊಂಡು ಇಲ್ಲೇ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಂಕಸಮುದ್ರ ಪಕ್ಷಿಧಾಮಕ್ಕೆ ಕೂಡ ನೀವು ಹೋಗ್ಬೋದು. ನಿಮಗೆ ವಿಡಿಯೋ ಎಂಡಲ್ಲಿ ಅದರ ಲಿಂಕನ್ನು ಕೂಡ ಕೊಡ್ತೇನೆ. ಒಂದು ದಿನ ನೀರಿನಲ್ಲೇ ನಾವು ಅಡ್ಡಾಡಬೇಕು ಫ್ಯಾಮಿಲಿ ಜೊತೆ ಅನ್ನೋರಿಗೆ ಮಾಲವಿ ಜಲಾಶಯ, ಗುಂಡಾ ಫಾರೆಸ್ಟ್ ಹಾಗೂ ತುಂಗಭದ್ರದ ಹಿನ್ನೀರು ಜೊತೆಗೆ ಅಂಕಸಮುದ್ರದ ಪಕ್ಷಿಧಾಮ ಕೂಡ ನೋಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಇದು ಒಂದು ಐಡನ್ ಡ್ಯಾಮ್ ಅಂತ ಹೇಳ್ಬೋದು. ಭಾಳ ಜನಕ್ಕೆ ಗೊತ್ತಿಲ್ಲ. ಬಟ್ ಒಂದು ದಿನ ಊಟ ಮಾಡಿಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡ್ಕೊತ ಹೋಗ್ಬೋದು. ಒಳ್ಳೆಯ ಡ್ಯಾಮು. ಹತ್ತಿರದಿಂದ ಡ್ಯಾಮ್ಗಳನ್ನು ನೋಡಲು ಇದು ಒಂದು ಒಳ್ಳೆಯ ಡ್ಯಾಮ್ ಅಂತ ಹೇಳ್ಬೋದು. ನೋಡೋಕ್ಕೆ ಅವಕಾಶ ಎಲ್ಲ ಬಿಟ್ಟಿದ್ದಾರೆ. ಈ ಡ್ಯಾಮ್ಗೆ ತುಂಬ ಇತಿಹಾಸ ಇದೆ. ತುಂಬ ವಿದೇಶಗಳಿಂದ ಕ್ರೌಂಚ ಹಕ್ಕಿಗಳಂತೇಳಿ 1500ಕ್ಕೂ ಅಧಿಕ ಕ್ರೌಂಚ ಪಕ್ಷಿಗಳ ಬೀಡು ಮಾಲವಿಯಲ್ಲಿ ನೋಡಿ. ವಿದೇಶದಿಂದ ಸುಮಾರು 4800 ಕಿಲೋಮೀಟ್ರಿಂದ ಕ್ರೌಂಚ ಹಕ್ಕಿಗಳು ಬೇಸಿಗೆಯಲ್ಲಿ ಇಲ್ಲಿ ಸಂಭೋಗ ಹಾಗೂ ಮಿಲನ ಕ್ರಿಯೆ ನಡೆಸುತ್ತವೆ. ಬಂದು ಇಲ್ಲಿ ತುಂಬ ದಿನ ವಾಸ ಕೂಡ ಇರ್ತವೆ. ಇಲ್ಲಿ ನೋಡಿ, ಪೌರಾಣಿಕವಾಗಿ ಕ್ರೌಂಚ ಹಕ್ಕಿಗಳಿಗೆ ವಿಶಿಷ್ಟ ಸ್ಥಾನವಿದೆ. ಇವುಗಳನ್ನು ಪ್ರೀತಿ, ದಾಂಪತ್ಯ, ನಿಷ್ಠೆ ಮತ್ತು ವಿಯೋಗದ ಸಂಕೇತವಾಗಿ ಉಲ್ಲೇಖಿಸಲಾಗುತ್ತದೆ. ವಾಲ್ಮೀಕಿ ಮುನಿಗಳು ಕ್ರೌಂಚ ಜೋಡಿಯೊಂದರಲ್ಲಿ ಗಂಡು ಹಕ್ಕಿಯನ್ನು ಬೇಟೆಗಾರನು ಕೊಂದಾಗ ಹೆಣ್ಣು ಹಕ್ಕಿಯು ವಿಲಾಸ ನೋಡಿ ದುಃಖಿತರಾಗಿ ಆ ವ್ಯಥೆಯಿಂದ ಹೊರಬಂದ ಶಾಪವೇ ಸಂಸ್ಕೃತದ ಮೊದಲ ಶ್ಲೋಕವಾಗಿ ರೂಪಾಂತರಗೊಂಡಿತು. ಇದೇ ಘಟನೆಯ ರಾಮಾಯಣ ಮಹಾಕಾವ್ಯ ಮುನ್ನುಡಿಯಾಯಿತು ಎಂಬ ನಂಬಿಕೆ ಇದೆ. ಇದು ಬೇಸಿಗೆಯಲ್ಲಿ ಕ್ರೌಂಚ ಹಕ್ಕಿಗಳಿಗೆ ವಾಸಸ್ಥಾನವಾಗಿರುತ್ತದೆ. ಹಾಗೂ ಅನೇಕ ಇತರೆ ಪಕ್ಷಿಗಳು ಕೂಡ ಬಂದು ಇಲ್ಲಿ ವಾಸ ಮಾಡ್ತವೆ. ನೀರಿರುತ್ತದೆ, ಅವುಗಳಿಗೆ ಆಹಾರ ಕೂಡ ಸಿಗುತ್ತದೆ. ಮಂಗೋಲಿಯಾಯಲ್ಲಿ ಮಾಲವಿ ಜಲಾಶಯಲ್ಲಿ ಇದು ನಿಜಕ್ಕೂ ಪ್ರಕೃತಿ ವಿಸ್ಮಯದ ಸಾಕ್ಷಿ. ಭೂಮಿಯ ಜೀವ ವೈವಿಧ್ಯತೆ ಸರಪಳಿಯ ಬಗ್ಗೆ ಇದೊಂದು ಆಶ್ಚರ್ಯ ಪ್ರಕೃತಿ ಅಂಥೇಳಿ ಎಲ್ಲ ಪ್ರಕಟಣೆ ಕೂಡ ಆಗಿದೆ. ಮಾಲವಿ ಜಲಾಶಯಕ್ಕೆ ಆಶ್ರಯ ಅರಸಿ ಬಂದಿರುವ ಈ ಹಕ್ಕಿಗಳಿಗೆ ಬೇಟೆಗಾರರ ಆತಂಕ ಎದುರಾಗಿದೆ. ಮೀನುಗಾರಿಕೆಗಾಗಿ ಕೆಲವರು ಹಕ್ಕಿಗಳತ್ತ ಕಲ್ಲು ಬೀಸುತ್ತಿರುವ ಕಾರಣ ಕೆಲವು ಹಕ್ಕಿಗಳು ಗಾಯಗೊಂಡ ಘಟನೆಗಳು ನಡೆದಿವೆ. ಈ ಪ್ರದೇಶವು ಸುರಕ್ಷಿತವೆಂದು ಮನವರಿಕೆಯಾದಾಗ ಮಾತ್ರ ಮುಂದಿನ ವರ್ಷವೂ ಈ ಪಕ್ಷಿಗಳು ಬರ್ತವೆ. ಸ್ನೇಹಿತರೆ, ನೀವು ಇಲ್ಲಿ ಭೇಟಿ ನೀಡಿ ಯಾವುದೇ ಒಂದು ಪಕ್ಷಿಗಳಿಗೆ ತೊಂದರೆ ಮಾಡಬೇಡಿ, ಮೀನುಗಳಿಗೆ ತೊಂದರೆ ಮಾಡಬೇಡಿ. ಎಲ್ಲರಿಗೂ ಜೀವಿಸುವ ಹಕ್ಕು ಇರುತ್ತದೆ. ಅವನ್ನು ನಾವು ಕೊಂದರೆ ನಮಗೆ ಶಾಪ ತಪ್ಪಿದ್ದಲ್ಲ. ಯಾವುದಕ್ಕೂ ಹಿಂಸೆ ಮಾಡಬಾರ್ದು. ಸಮಾಜದಲ್ಲಿ ಕೆಟ್ಟದ್ದು ಮಾಡಬಾರ್ದು. ಒಳ್ಳೇದು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದು ಯಾವತ್ತೂ ಮಾಡಬಾರ್ದು. ಇಂತಹ ಒಳ್ಳೆಯ ಮಾಹಿತಿಗಾಗಿ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋನ ನಮ್ಮ ಹೊಸಪೇಟೆ ಜಿಲ್ಲೆಯಾದ್ಯಂತ ಶೇರ್ ಮಾಡಿ. ಒಳ್ಳೆಯದಾಗಲಿ ಸ್ನೇಹಿತರೆ. ಒಮ್ಮೆ ಭೇಟಿ ನೀಡಿ ಅನುಭವ ಪಡೆಯಿರಿ. ಭೇಟಿ ನೀಡಿದರೆ ಕಾಮೆಂಟ್ ಮಾಡಿ.